ಇಲ್ಲೇ ಇಳಿಸ್ರಪ್ಪ, ಇಲ್ಲೇ ಇರಲಿ ಬಿಡ್ರಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಅವನವ್ರು ಬರಲಿ, ಕಾರಣ ಕರ್ಕೊಂಡು ಹೋಗಿ ಬರ್ತೀವಿ. ಸುಸ್ತಾಗಿ ಅವನಲ್ಲೇ ಫುಲ್ಲು. ಅವನು ಹೆದರಿಕೆ ಬಿಟ್ಟವನಿ, ಒಂಥರ ಮಾತಾಡ್ತಿಲ್ಲ, ಸುಸ್ತಾದಂಗೆ ಆಗ್ತೈತೆ ಅವನಿಗೆ. ಈ ಹಂಗಪ್ಪ ಅದು ಯಾತ ಅವ್ನು ಮಾತಾಡ್ತಾನೆ ಇಲ್ಲ, ಅದು ಏನಾಗೈತಿ ಹೇಳಪ್ಪ ಅಂದ್ರು ಹೇಳ್ತಾನೆ ಇಲ್ಲ ಅವನು. ಅನ್ಬರೇ ಅಂತ ಉಸಿರಾಡೋದು ಯಾತಪ್ಪ. ಅವ್ನು ಯಾಕೆ ಮಾತಾಡ್ತಿಲ್ಲ, ಫಸ್ಟ್ ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ರಿ. ಕರ್ಕೊಂಡು ಹೋಗ್ತೀವಿ ಹೇಳಪ್ಪ, ಕರ್ಕೊಂಡು ಹೋಗ್ತೀವಿ. ಜಾಸ್ತಿ ಹೊತ್ತಾತಲ್ಲ ನೀರ್ನಾಗ ಬಿದ್ದು, ಅದಕ್ಕೆ ಹಂಗೆ ಆಗ್ತಾ ಇದ್ದಾನೆ ಅವನು. ಅಯ್ಯೋ ಶಿವನೇ, ಹೋಗತ್ತ. ಅತ್ತೆ ಅತ್ತೆ ಏನಾಯ್ತತೆ? ನೋಡಮ್ಮ, ಅವನು ಇಲ್ಲಿಂದ ನಾನು ಹೋಗ್ನಿ ಅಂತ ಹೇಳಿ ನಿಂತಾಗೆ ಜಾಗಲ ಮಾಡ್ಕೊಂಡು ನಿನ್ನ ಬೈದ್ಬಿಟ್ಟು ಹೋದ್ನಲ್ಲ. ಹೋಗಿ ಬಾವಕ್ಕೆ ಬಾಯಿ ತಕ್ಕ ನಿಂತ್ಕೊಂಡ. ನಾನು ಬಿಡು ಅವನು ಸುಮ್ಮನೆ ನೋಡ್ತಾನೇನೋ ಅಂದ್ಕೊಂಡು ಬಿದ್ದ. ತಪ್ಪ ಹೇಳೋತಾದ್ರೂ ಅವನಿಗೆ ಇದಾಗಲಿಲ್ಲ. ತಿರ್ಗಾ ಮುಂಜಾ ಬಂದ, ಮುಂಜಾನೆಗೆ ಈಜು ಬತ್ತಿರಲಿಲ್ಲ. ತಿರ್ಗಿ ಇವನು ಕರ್ದೆಲ್ಲನ ಪ್ರಕಾಶವನ್ನ ಬಾವ್ಯಾಕೆ ಇಳಿಸಿ ಎಲ್ಲ ಹುಡುಕಿದ್ನಮ್ಮ. ನೀರು ಕುಡ್ದಿದ್ದ ಒಟ್ಟು ಹಿಂಗಂದ್ರು. ಸುಸ್ತಾಗಿ ಅವನೇ ಮಾತಾಡ್ತಿಲ್ಲ. ಅದೇನಾಗೈತ ಏನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಣಮ್ಮ. ಸುಮ್ಮನೆ ಕೈ ಬಿಡ್ಬೇಕಿಲ್ಲೇನತ್ತೆ? ಹೋದ್ರು ಹೋಗನು, ಹೋಗಿದ್ರು ಇರಾರನು ನೆಮ್ಮದಿಗಿರಾರು. ಅವನೇನೇಂದ್ರು ನಾನು ಬುದ್ಧಿ ಬಿಡಲ್ಲ, ಕಚಡ ಬುದ್ಧಿನ. ಅವಳು ಏನೇ ಅಂದ್ರು ಅವಳು ಇಲ್ಲೇ ಇದ್ದಾಳೆ, ಇನ್ನೇನು ಇಲ್ಲೇ ಸುತ್ತರಿತ್ತಾಳೆ ಇಲ್ಲೇನೆ. ಅವಳು ಇಲ್ಲಿ ಊರು ಬಿಟ್ಟು ಹೋಗೋವರೆಗೂ ನಾನು ಮಾತ್ರನ ಏನು ನಂಬಲ್ಲ. ಸುಮ್ಮನೆ ಏನು ಬೇಕಾದ್ರೂ ನಾಟಕ ಆಡ್ಕೊಂಡು ಬೇಕಾದ್ರೆ ಇರ್ತಾರೆ ಇವ್ರು, ಎಂತಾರ ಅಂಬೋದು ಗೊತ್ತೈತೆ ನನಗೆ. ಇಲ್ಲ ಕಣಮ್ಮ ಸುಗುಣ, ನಾಟಕ ಏನಲ್ಲ ನೋಡು. ಪಾಪ ಬುಸ್ ಕರಿತಾನೆ, ನೀರ್ನಾಕ್ ಬಿದ್ದುಬಿಟ್ಟವನಿ ಅವನು. ಈಗ ಯಾರೂ ಸುಮ್ಕೆ ನೀರ್ನಾಕ್ ಬೀಳಲ್ಲ ಕಣಮ್ಮ. ನೀರ್ನಾಕ್ ಬಿದ್ದುಬಿಟ್ಟವನಿ. ನನಗೆ ಈಜು ಗೊತ್ತಿಲ್ಲ, ನಾನು ಇಳಿಯಾನಂದ್ರೆ ಅಕ್ಕ ಇರಿಸ್ಕೊಂತೈತೆ. ನಮ್ಮ ಬಾವಿಗೆ ಬಿದ್ದ ಅಂತ ಹೇಳಿ ನನಗೆ ಕೈಕಾಲು ಗೊತ್ತಿಲ್ಲ. ಪ್ರಕಾಶನ್ ಕರೆದು ಬರಲ್ಲ ಅಂತ ಹೇಳಿ ಕರೆದು ಅವ್ನು ಇಳಿಸಿ ಅವನು ಹೆಂಗಾತ ಈಜು ಬರೋದಕ್ಕೆ ಅವನ್ನೇ ಮಿಕ್ಕಮ್ಮನು. ಫುಲ್ ಸುಸ್ತಾಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅದೇನೋ ಎತ್ತ ಅಂತ ಹೇಳಿ ಹೇಳ್ತಾರೆ. ಮಾತಾಡೋದೇ ಇಲ್ಲ, ಏನಿಲ್ಲ. ಇನ್ಯಾಕೆ ಅಲ್ಲಿ ನೀನು ಇಟ್ಟೊಂದು ಕಷ್ಟ ಬೀಳಕ್ಕೆ ಹೋಗಿದ್ದೆ? ಸುಮ್ಮನೆ ಬಿಡ್ಬೇಕಾಯ್ತು, ಅವ್ನ ಪಡೆಗೆ ಅವ್ನು ಎದ್ದು ಬರೋನೆಲ್ಲ. ಬಿಡತ್ತತ್ತ. ನಾವು ನೋಡ್ಕೊಂಡು ಹೆಂಗೆ ಸುಮ್ಮನಿರೋನತ್ತ ನೀನೊಬ್ಳು. ಇವಾಗ ಹೆಂಗೆ ನೋಡ್ಕೊಂಡು ನಾವು ಸುಮ್ಮನಿರೋಕ್ಕಾಗುತ್ತೆ ಹೇಳು? ನಿನ್ನೆ ಒಂದು ಕತ್ತಿ ಅಮ್ಮ, ಅವನು ಭಾಗಕ್ಕೆ ಬಿದ್ದಾದ ಮೇಲೆ ನಾವು ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತೆ? ಅಯ್ಯೋ ತಾಯಿ, ನಾನು ಕೈ ಕಾಲೇ ಬರಲಿಲ್ಲ, ಯೋಟೆ ಆಗಲಿನಿ. ಅವನೇನೇ ಮಾಡಿರಲಿ, ಮಗನೇ ಕಣಮ್ಮು, ಅವನೇನೇ ಮಾಡಲಿ. ತಾಯಿ ಮನಸ್ಸು ಕೇಳಲ್ಲ. ನಿನ್ನ ಮಗ ಅಂತ ಅನಿಸುತ್ತೆ. ಹೋಗಿ ನಿನ್ನ ಮಗನೇ ಅಲ್ವೇ ಅವನು ಅನಿಸುತ್ತೆ ಮನಸ್ಸು. ಇನ್ನೇನು ಮಾಡೋಕ್ಕಾಗುತ್ತಮ್ಮ ಸುಗುಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ಇದೊಂದು ಸತಿ ನೋಡಿ ಚೆನ್ನಾಗಿರೋದಾದರೆ ಸುಮ್ಮನೆ ಚೆನ್ನಾಗಿರ್ರಿ. ಚೆನ್ನಾಗಿ ಅತ್ಲಾಗೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿದ್ರಿ ಯಾವುದೂ ಇರಲ್ಲತ್ತ. ಏನು ಮಾಡೋಣ, ಮಾಡ್ಕೊಬಿಡ್ತಾರೆ. ಆಮೇಲೆ ಇಲ್ಲದ್ದು ನಮಗೆ ತಲೆ ತಂದು ಎಳಿತಾರೆ ನೋಡು. ಇವಾಗ ಹೆಂಗೆ ಒಟ್ಟು ಆಸ್ಪತ್ರೆಗೆ ಹೋದ್ರೆ ಒಟ್ಟೊಂದು ದುಡ್ಡು ಬೇಕಣ್ಣ. ಆಸ್ಪತ್ರೆಗೆ ಹೋದ್ರೆ ಒಟ್ಟೊಂದು ಖರ್ಚು. ಸುಮ್ಮನಿರೋಣ ಅಂಬಲ್ಲ, ಇಂಥ ಮಾಡ್ಕೊಂಡು ಕುತ್ಕೊಂಡು ಯಾರು ನೋಡ್ತಾರೆ? ಹಾಗಳಲ್ಲ ಏನತ್ತಲ್ಲ ಮಂಜ, ಇವನಿಗೆ ಹಿಂಗೆ ಕರ್ಕೊಂಬಂದು ನಿಂಗೆ ಮನ್ಲಸ ಇದ್ರ ಇಲ್ಲಿ ಏನೋ ಬಾವಿಗೆ ಬಿದ್ದಿದ್ದ ನಿಮ್ಮ ವರ್ಷ ಅವಕ್ಕ ನೋಡಿ. ಅದಕ್ಕೆ ನನ್ನ ಇಳಿ ಅಂತೂ ನನಗೆ ಈಜು ಬರಲ್ಲ ಅಂದಿದ್ದಕ್ಕೆ ಇವನು ಪ್ರಾಕಿ ಇಳ್ದು ಅವ್ನಿಗೆ ಈಜು ಬರುತ್ತೆ ಅಂತ ಹೇಳಿ ಅವನೇ ಎತ್ಕೊಂಬಂದ. ಮಾತಾಡ್ತಿಲ್ಲ. ಒಂಥರ ಸುಸ್ತಾದಂಗೆ ಆಗ್ಬಿಟ್ಟವನೇ. ಎಷ್ಟು ಮಾತಾಡ್ಸಿದ್ರು ಮಾತಾಡೋಕ್ಕಿಲ್ಲ. ಯಾವುದೇನು ಅಯ್ಯೋ ಶಿವನಿ ನೋಡಪ್ಪ, ಇಂಥ ಮಾಡ್ಕೊಂಡು ಕುಕ್ಕಂತಾರೆ. ಏನು ಹೇಳೋಣಪ್ಪ, ನಮ್ಮವೀಗ ನೂರೆಂಟು ನಮ್ಮವು ಸಮಸ್ಯೆಗಳಿರ್ತವೆ ಅಂದರೆ ಇವ್ರದ್ದೊಂದು. ಯಾವನ ಒಂದು ಇರ್ತಾವಪ್ಪ. ಹೋಗತ್ತೆ ತಲೆ ಕೆಟ್ಟ ಹೋಗುತ್ತಂಗೆ. ಎಂಥ ಜನನೋ ಏನಮ್ಮಂಗಾಗುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಅವನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಚೆನ್ನಾಗಿರ್ಲಿ ಹೇಳು. ಇವಾಗ ಸುಮ್ಮನತ್ತ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲತ್ತ. ನಾನೇನ ಚೆನ್ನಾಗಿರ್ತೀನಿ ಅಂತ ಒಪ್ಕೊಂತೀನತ್ತೆ. ಆದರೆ ಇವನು ನಾನು ಹೇಳ್ದಂಗೆ ಕೇಳಬೇಕಲ್ಲ. ಇವಾಗ ಮೊದಲೇನೆ ಅವಳಿಂದ ಹೋಗಿ ಬಂದು ಅವಳೇ ಬೇಕು, ನೀನು ಬೇಡ, ನೀನು ಚೆನ್ನಾಗಿಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂತ ಹೋಗಿ ಇವಾಗ ನಮಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಹಿಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಕಣೆ, ಆಗೈತೆ. ಇವಾಗೇನು ಬಿಸಾಕೋಕ್ಕಾಗುತ್ತೆ ನೋಡು? ಅವ್ನು ಎಲ್ಲಿ ಬರ್ತಾನೆ ಹೇಳು? ಬರೋರ ಮನೆಗೆ ಬರೋದು, ಅವ್ನು ಎಲ್ಲಿ ಬರ್ಬೇಕು ಅಲ್ಲಿಗೆ ಬರೋಕ್ಕಾಗೋದು ಗೊತ್ತೇ? ನೀನು ಸುಮ್ಮನೆ ಇರೋ ನಂಬಲತ್ತ. ಸುಮ್ಮನೆ ಇಲ್ಲದ್ದೆಲ್ಲ ಟೆನ್ಷನ್ ಕೊಟ್ಕೊಂಡು ಇವಾಗ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ ಜನ ಸಾವಿರ ಮಾತಾಡೋರು. ನೋಡಪ್ಪ ಹೆಂಗೆ ಇದಾಯಿತು ನೋಡು, ಬರಲಿಲ್ಲ ಏನಿಲ್ಲ, ಹೆಂಗಿದ್ದು ಮಾಡಿದ್ರು ಅಂತ ಹೇಳಿ ನೋಡ. ಹುಡುಗನ ಕರೀಲಿಲ್ಲ ಮನೆಗೆ, ಯಾರು ಒಬ್ರು ಬರಲಿಲ್ಲ, ಅದಕ್ಕೆ ಹಿಂಗಾತು ಅಂತ ಹೇಳೋರು ಸುಮ್ಮನೆ. ಇವಾಗ ಯಾಕೆ ಸುಮ್ಮನಿರು?
ಸುಮ್ಮನೆ ಇವಾಗ ಏನು ಆಗೋಗೈತೆ. ಇನ್ನು ಚೆನ್ನಾಗಿರೋದು ನೋಡ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ನು ಚೆನ್ನಾಗಾದ್ಮೇಲೆ ಇದೊಂದು ಸತಿ ನೋಡು. ಎಂತಾರ್ದು ಎಡ್ರು ತೊಡ್ರು ಅನ್ನೋದು ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೊಂದು ಸತಿನ ನೋಡು. ಅವ್ನಿಗೇನು ಆಗಿಲ್ಲ ಬಿಡಲ್ಲ ಇವನೇ. ಮಂಜ ಅವ್ನಿಗೇನೇನು ಆಗಿಲ್ಲ ಬಿಡು, ಸುಮ್ಮನೆ ಅವ್ನು ನಾಟಕ ಮಾಡ್ತಾನೆ. ಯಾ ನಾಟಕನೂ ಇಲ್ಲ ಏನಿಲ್ಲ ಕಣಪ್ಪ. ಪಾಪ ಅವನು ಬಿದ್ದ. ಹೋಗಿ ಏನು ನಾಟಕ ಮಾಡ್ತಿರೋದ್ರ ಇದ್ರೆ ಸುಮ್ಮನೆ ಬಾಯಾಗಿ ಹೇಳ್ತಾರೆ. ಅವನು ಹೋಗಿ ಬಾವೆಗೆ ಬಿದ್ದ. ಯಾರು ಇಲ್ಲ. ನಾನು ತಿರ್ಗಾ ಮುಂಜಾನಲ್ಲಿ ಕುರಿ ಬಿಡ್ಕೊಂಡಿದ್ದ, ಬಾರಲ್ಲ ಮಂಜ ಬಾರಲ್ಲ ಅಂತೇಳಿ ಉಯ್ಕೊಂಡೆ ಬಂದ. ತಿರ್ಗಾ ಆಮೇಲೆ ಅವನು ಈಜು ಬರಲ್ಲ ಅಂದಿದ್ದಕ್ಕೆ ಇವನು ಬೇರೆ ಅಲ್ಲಿದ್ದ ಪ್ರಕಾಶ, ಬಾರ ಪ್ರಕಾಶ ಹಿಂಗೆ ಆಗೈತೆ ಅಂತ ಕ್ಯಾರ್ದಿದ್ದಕ್ಕೆ ಇವನು ಬಂದ. ಹೆಂಗತ್ತ ನೆಮ್ಮದಿಗೆ ಬಂದ್ವತ್ತ. ಕರ್ಕೊಂಡು ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ದೆ, ಏನು ಪಾಡು. ಇವಾಗಲೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿನ್ನ ಮಾತಾಡಲ್ಲ ಏನಿಲ್ಲ. ಅದೇ ಎಲ್ಲಿ ಏನಾಗೈತೆ ಎಂಬುದೇ ಗೊತ್ತಿಲ್ಲ. ಹಂಗಾಗ್ಬಿಟ್ಟವ್ನಿ ಒಂಥರ. ಯಾಕೋ ಮಾತಾಡ್ತಾನೆ ಇಲ್ಲ ಮನುಷ್ಯರ ಹತ್ರ. ಅವ್ನಿಗೆ ಏನೋ ಒಂಥರ ಆಗ್ಬಿಟ್ಟೈತಿ. ನೀರ್ನಾಗ ಬಿದ್ದಿದ್ನಲ್ಲ, ಅವನಿಗೂ ಎಚ್ಚರಿಕೆ ಆಗಿಲ್ಲ. ನೀರ್ನಾಗ ಬಿದ್ದಿರತ್ತೆ. ನಂಗೆ ಏನೇ ಅಂದ್ರೆ ನಂಬಕ್ಕಾಗಲ್ಲ ಕಣ್ಮಮ್ಮ ಇವನ್ನ. ಏನೇ ಅಂದ್ರೆ ನಂಬಕ್ಕಾಗಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇನು ಬೇಡ, ಸುಮ್ಕಿರಿ, ಎಲ್ಲ ಇಲ್ಲೇ ಚೆನ್ನಾಗಿ ಆಗ್ತಾನೆ. ಅವ್ನಿಗೆ ಇನ್ನೇನೇನು ಆಗಲ್ಲ, ಏನು ಕಾಯಿಲೆನೂ ಆಗಲ್ಲ, ಎಲ್ಲ ಚೆನ್ನಾಗಿ ಆಗ್ತಾನೆ, ಸುಮ್ಕಿರು. ಏನು ಮಾಡೋಣ ನೋಡು, ಜನ ಹಿಂಗೆ ನಾನು ಹೆಚ್ಚು ಕಮ್ಮಿ ಆದರೆ ಸಾವಿರ ಮಾತಾಡ್ತಾರೆ. ಅವರಿಗೆ ಇರಲ್ಲ ಏನಿಲ್ಲ ಇಂಥ ಕೆಲಸ ಮಾಡ್ಕೊಬಿಡ್ತಾರೆ. ಆಮೇಲೆ ನಮ್ಮ ತಲೆಗೆ ತತ್ತಾರೆ. ಏನು ಮಾಡೋಣ ಇವಾಗ ಏನು ಮಾತಾಡಬೇಕು, ಏನು ಹೇಳ್ಬೇಕು ಅಂಬೋದೇ ಗೊತ್ತಾಗಲ್ಲ. ಸುಮ್ಮನೆ ಕೈ ಬಿಡ್ರತ್. ಬಿಡಲ್ಲ ಮಂಜ. ನಮ್ಮ ಮರ್ಸ್ ಬರಲಿ, ಕರ್ಕೊಂಡು ಹೋಗ್ಬೋತೀವಿ ಆಸ್ಪತ್ರೆಗೆ, ನೋಡೋಣ ಅದಿಲ್ಲ. ಇದೊಂದು ಸತಿ ನೋಡೋಣ. ಸುಗುಣಮ್ಮ, ನಾನು ಹೇಳ್ತಾ ಇದ್ನಲ್ಲ, ಇದೊಂದು ಸತಿ ನೋಡಮ್ಮತ್ತ ಹೋಗ್ಲಿ. ಅವನು ಈ ಪಾಟಿ ಹಿಂಗೆ ಆಡ್ತಾ ಇದ್ದಂದಮೇಲೆ ಇದೊಂದು ಸತಿ ನೋಡತ್ತತ್ತ. ನಾನು ಅದನ್ನೇ ಕಣಪ್ಪ ಹೇಳಿದ್ದು, ಇದೊಂದು ಸತಿ ನೋಡಮ್ಮತ್ತ. ಏನಾಯ್ತು, ನಾವು ಈಗ ಅವನೇನೋ ಅಂಥದ್ದು ಮಾಡಿದ್ರೆ ನಾವು ಹೊಣೆ ಅದಕ್ಕೆ. ತಿರ್ಗ ನೀನು ಬೈಸ್ಕೋಬೇಕಾಗತ್ತೆ ಅಂತ ಹೇಳಿ ಹಿಂಗೆ ಅಂದ್ಬೇಡ ನೀನು. ನಾವೆಲ್ಲ ಹೇಳ್ತೀವಿ ಅವನಿಗೆ, ಅವನೆಲ್ಲ ಚೆನ್ನಾಗಿರ್ತಾನೆ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಮತ್ತು ನಾನು ಹೋದರೆ ನೋಡು ಅವ್ನು ಹೆಂಗೆ ಮಾಡಿದ್ದ. ಇವಳು ಅವನ ಜೊತೆಗೆ ಓದ್ಲು, ಹಂಗೆ ಹಿಂಗೆ ಅಂತ ಮಾತುಗಳು ಬರ್ತವೆ ಅಂತಲೇ ಮತ್ತೆ. ನಾನು ನಮ್ಮ ಅತ್ತೆ ಮಾಮ ಒಪ್ಕೊಳ್ರಿ, ನಮ್ಮ ಒಪ್ಕೊಂಬ್ಲೇಳು, ನಮ್ದೇನು ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಏನೇ ಅಂದ್ರೂ ಏನು ಮಾಡಿರೋ ಇದಕ್ಕೆ ನಮ್ಗೆ ಆಲೆ ಮನಸ್ಸೇ ಮುರಿದೋಗಿತ್ತದ. ಆಲೆ ಮನಸ್ಸಿನಾಗ ಇದ್ದೇ ಇರುತ್ತೆ. ಪ್ರತಿಯೊಂದು ಎಲ್ಲದರಲ್ಲೂ ಅನುಮಾನ ಅನ್ನೋದು ಒಂದು ಸತಿ ಬಂದುಬಿಟ್ರೆ ಆಗಲೆಲ್ಲ ಬರ್ತಾ ಇರುತ್ತೆ. ನಂಬಕ್ಕಾಗಲ್ಲ ಯಾರನ್ನೂ. ಏನು ಮಾಡೋಕ್ಕಾಗುತ್ತಮ್ಮ, ಇದೊಂದು ಸತಿ ನೋಡು, ನಾವು ಹೇಳ್ತಾ ಇದ್ದೀವಿ ಅತ್ತ. ಏನು ಮಾಡೋಣ ಅತ್ತ. ಈಗ ಅವನಿಗೂ ಇವಾಗ ಕೈ ಸುಟ್ಕೊಂಡ ಮೇಲೇ ಅವನಿಗೂ ಬಬ್ಬೆ ಎಲ್ಲ ಬಂದ ಮೇಲೇ ಗೊತ್ತಾಗಿರೋದು. ತಿರ್ಗಿ ಸುಡುತ್ತೆ ಅದ್ರ ಕೈ ಕಿರೆ ಬೇಡ ಅಂತ ಹೇಳಿ ಅವನು ತಣ್ಣಗಿರತ್ತಕ್ಕೆ ತಣ್ಣಗಿರೋಣ, ಸುಮ್ಮನೆ ಚೆನ್ನಾಗಿರೋಣ ಅಂತ ಅವ್ನಿಗೂ ಅನ್ಸಿರುತ್ತತ್ತ. ಇನ್ನೇನು ಮಾಡೋಕ್ಕಾಗುತ್ತಮ್ಮ ಅತ್ತ. ನೋಡಲ್ಲ ಮಂಜ, ಈಗ ಹಿಂಗೆ ಮಾಡ್ಕೊಂಡು ಕೂಕೊಂಡ್ಬಿಡ್ತಾರೆ. ನಾವು ಎತ್ತಲಾಗೂ ಹೇಳೋಕ್ಕಾಗಲ್ಲ, ಇತ್ಲಾಗ ಹೇಳೋಕ್ಕಲ್ಲ, ಅತ್ಲಾಗೂ ಹೇಳೋಕ್ಕಲ್ಲ ಆಗುತ್ತೆ. ಯಪ್ಪ ದೇವ್ರಿ, ಇವತ್ತು ನಮ್ಮ ರಮೇಶ್ ಸುಮ್ಮನೆ ವಾಯ್ಸ್ ಕಾಣಲ್ಲ. ಏನು ಹುಡುಗರು ನಾಲಾರ್ದು ಅದು ನಿಮ್ದು ಇದರತ್ತ. ಹೆಂಗತ್ತ 4 ಜನ ಮದುವೆ ಮಾಡ್ಯತ್ತ, ಜಾಮ್ ಮೊಮ್ಮಗ ಸುಮ್ಮನೆ ಅವ್ರ ಪಾಡಿಗೆ ಅವರು ಇದಾರತ್ತ. ಹೆಂಗತ್ತ ನೆಮ್ಮದಿಗೆ ಇರ್ಬೋದು. ಏನು ಇಂಥ ನನ್ನ ಮಕ್ಳು ಇದ್ರು ಒಂದೇ, ಇಲ್ದಿದ್ರು ಒಂದೇ, ಗಂಡು ಮಕ್ಳು ತೆಗಿಯಲ್ಲ. ಹೆಂಗ ನಮ್ಗೆ ಇಬ್ರು ಹೆಣ್ಮಕ್ಳಾಗಿರೋದಕ್ಕೆ ಇಬ್ರು ಹೆಣ್ಮಕ್ಳು ಅಂತಾರೆ. ನಿಮ್ಗೆ ಬಿಡತ್ತೆ ಚೆನ್ನಾಗಿ ಆಯ್ತಾ. ಯಾಕೆ ಹಂಗಂತೀವಿ. ನಿಂದೆ ವಯಸ್ಸೆ ನೋಡು ಪ್ರಕಾಶ, ಮುಂಜೆ ಚಂದ್ರನ ಏನಂದಿತ್ತು ಅನ್ಮಂತೆ, ನಿಮ್ಮ ಇಬ್ಬರು ಹೆಣ್ಮಕ್ಳು ನೋಡು ನಿಮ್ಮ ಮನೆ ಹೆಂಗಿರುತ್ತೆ ಅಂತ ಹೇಳಿ. ಲಕ್ಷ್ಮಿ ಇದ್ದಂಗೆ ಮನೆಯಾಗಿ ಒಂದು ಹೆಣ್ಮಗು ಐತಿ ಅಂತ ಅಂದ್ರೆ ಹಂಗೆ ಈ ನನ್ನ ಮಕ್ಳು ಇಬ್ಬರ ನನ್ನ ಹೆಣ್ಮಕ್ಳಾಗಿಲ್ಲ ನಮಗೆ ಹೋಗತ್ತೆ. ತಲೆ ತಂದು ಎಳಿತಾರೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬಾವಿಗೆ ಬಿದ್ದಿದ್ದಂತೆ. ಅದಕ್ಕೆ ಮತ್ತೇನು ನಮ್ಮ ಮಾಮ ಒಪ್ಕೊಳ್ಳ ಹೋದ್ರು ಹೋಗ್ಲಿ, ಏನು ಮಾಡೋಕ್ಕಾಗತ್ತಿದ್ದು ಒಂದು ಸತಿ ಅಂತ ಹೇಳ್ತಾ ಇದ್ದಾರೆ. ಅದೇ ನೋಡೋಣ ಅಂತ ನನಗೂ ಅನ್ನಿಸ್ತೈತೆ. ನೋಡೋಣ ಅದೇಲಿ ಅಂತ ಹೇಳಿ ನನಗೂ ಅನ್ನಿಸ್ತು. ಅದಕ್ಕೆ ಇದೊಂದು ಸತಿ ಕ್ಷಮಿಸ್ಬಿಡಿ ಅಂತ ಕೇಳೋಣ ಅಂತ ಇದ್ದೀನಿ. ಏನೋ ನಾನೇನು ಕ್ಷಮಿಸ್ಬಿಡಿ ಅನ್ನೋಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಇದೊಂದು ಸತಿ ವಾರ್ನಿಂಗ್ ಮಾಡೋದು. ಮತ್ತು ನಿನ್ನಿಂದ ಇದೇನೋ ತಪ್ಪು ಆಗಿಬಿಟ್ರೆ ನಾವು ಮತ್ತೆ ಸುಮ್ಮನೆ ಇರಲ್ಲ ಅಂತ ಹೇಳಿ ಸ್ವಲ್ಪ ರೇಗಾಡಬೇಕು. ರೇಗಾಡಿದ್ರೇ ಸ್ವಲ್ಪ ರೇಗಾಡಿದ್ರೆ ಅವಾಗ ಬಾಯಿ ಮುಚ್ಕೊಂಡು ಸುಮ್ಕಾಗ್ತೀರಿ. ಇಲ್ಲಾಂದರೆ ಏನಿಲ್ಲ. ಎಲ್ಲ ನಾವು ಹೇಳ್ದಂಗೆ ಕೇಳೋಕೆ ಇಕ್ಕೊಂಡ್ರೆ ಮಾತ್ರ. ಇಲ್ಲ ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂದರೆ ನಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಆಟ ಆಡಿಸ್ತಾರೆ. ಎಂತಾರಂಬದು ಗೊತ್ತು ಇವರು. ವಿಜಿ ನಂಬ್ಕೊಂಡು ಹೋಗಿದ್ದಕ್ಕೆ ಸರಿಯಾಗಿ ಆಯ್ತಲ್ಲ. ಇವತ್ತು ಕೊನೆಗೆ ನನ್ನ ಹತ್ರನೇ ಬರಬೇಕಾಯ್ತಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.